ನಾವ್ ಈ ತರ ಎಷ್ಟ್ ದಿವಸ ಅಂತ ಇರೋದು? ಅಂದ್ರೆ ನನ್ಗೆ ಈ ಮನೆಯವ್ರು ಇಷ್ಟ ಆಗಲ್ಲ. ನಾನ್ ಇವಾಗ ನಿಮ್ ಜೊತೆ ಇರ್ಬೇಕು. ಹಾ, ನಾನು ಇದನ್ನೇ ಯೋಚಿಸ್ತಿದ್ದೆ. ಹಳ್ಳಿ ಜನಗಳ ಯೋಚನೆನೂ ಚಿಕ್ಕದಾಗಿರುತ್ತೆ. ಈ ಸಿಟಿಲಿ ಸಿಗ್ತಾರೆ ದೊಡ್ಡ ಯೋಚನೆ ಜನಗಳು. ಮತ್ತೆ ನನ್ನಂತ ಜನಗಳು ಸಿಟಿಯಲ್ಲಿರ್ಬೇಕು, ಆದ್ರೆ ಹಳ್ಳಿಲಲ್ಲ. ಆದ್ರೆ ಸಿಟಿಲ್ ನಾವೇನ್ ಮಾಡೋದು? ಇದು ಕೂಡ ನಿಜಾನೇ. ಏನ್ ಮಾಡೋದು? ನಾನು ಏನ್ ಅನ್ಕೋತಿದ್ದೀನಿ ಅಂದ್ರೆ ಚಿನ್ನ, ಈಗ ಇಲ್ಲಿರೋದನ್ನೆಲ್ಲ ಮಾರ್ಬಿಟ್ಟು ಯಾವ್ದಾದ್ರೂ ದೂರದ ಸಿಟಿಲಿ ಹೋಗಿ ಜೀವನ ಮಾಡೋಣ, ಮಜಾ ಮಾಡೋಣ. ಹಾ, ಒಂದ್ ದೊಡ್ಡ ಮನೆ, ಹಾಗೆ ದೊಡ್ಡ ಸಿಟಿನಲ್ಲಿ ಎಲ್ಲ ತರ ಮಜಾ. ಹೇಳು ನನ್ನ ಚಿನ್ನ, ಹೇಗಿದೀಯಾ? ನನಗೆ ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಅರೆ, ಯಾಕೆ ಸಿಟ್ ಮಾಡ್ಕೊಂಡಿದೀಯಾ? ಎಲ್ಲೋಗಿದ್ರ ನನ್ನ ಬಿಟ್ಟು? ನನಗೂ ಇಷ್ಟ ಇರ್ಲಿಲ್ಲ ಚಿನ್ನ. ಸ್ವಲ್ಪ ಕೆಲ್ಸ ಇತ್ತು ಅಂತ ಬರ್ಬೇಕಾಯ್ತು. ಮತ್ತೆ ನೀನೇ ಹೇಳು, ದೊಡ್ಡ ಸಿಟಿಗೆ ಹೋಗ್ಬೇಕೋ ಬೇಡವೋ? ನೀವ್ ಅದನ್ನೆಲ್ಲ ನೋಡಕ್ ಹೋಗಿದ್ದೀರಾ? ಹಾ, ಹಾಗೆ ನನ್ ಚಿನ್ನಗೆ ಒಂದ್ ಗಿಫ್ಟ್ ತಗೋಬೇಕಿತ್ತು. ಸಾಕು ಸಾಕು, ಸ್ವಲ್ಪ ಸರ್ಪ್ರೈಸ್ ಇಟ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಸರಿ, ನೀವ್ ಬನ್ನಿ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಮೆಸೇಜ್? ಪ್ರತೀಕ್, ಹಲೋ. ನಿಂದೊಂದು ವಿಡಿಯೋ ನೋಡಿದೆ ನಾನು ನಿನ್ನ ಮನೇಲಿ ಬಿಡ್ಲೇಬಾರ್ದಾಗಿತ್ತು. ಇಲ್ಲ, ನೀವ್ ಕೇಳಿಸ್ಕೊಳ್ಳಿ, ನಂದೇನ್ ತಪ್ಪಿಲ್ಲ. ಇದು ಒಂದು ಸುಂದರವಾಗಿ ಕಾಣ್ತಾ ಇದ್ದೆ ನೀನು. ಏನ್ ಹೇಳಿ ನಾನು? ಹಾ, ಈಗ ಬರೀ ಮದ್ವೆ ವಿಡಿಯೋ ನೋಡ್ತಾ ಇದ್ದೆ ಅಷ್ಟೇ. ಕಾವೇರಿ, ನಾನಿನ್ನ ತುಂಬಾನೇ ನಾಪ್ಸ್ಕೋತಾ ಇದ್ದೀನಿ ಗೊತ್ತಾ? ನಾನು ನಿಮ್ನ ತುಂಬಾ ಜ್ಞಾಪಕ ಮಾಡ್ಕೊಳ್ತೀನಿ. ಫೋನ್ ಇಡ್ತೀನಿ ಈಗ ನಾನು. ಅದು ರಾತ್ರಿ ಡ್ಯೂಟಿ ಇದೆಯಲ್ಲ, ನಾನು ಹೋಗ್ಬೇಕೀಗ. ನಿನ್ನ ಆರೋಗ್ಯದ ಬಗ್ಗೆ ಗಮನ ಇರಲಿ ಕಾವೇರಿ. ಏನು ಹೇಗೆ ಅನ್ನಿಸ್ತಾ ಇದೆ ವಿಡಿಯೋ ನೋಡಿ? ವಿಡಿಯೋ? ಈಗ ಈ ವಿಡಿಯೋನ ನಿನಗ್ ಮಾತ್ರ ಕಳ್ಸಿದ್ದೀನಿ. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಂದ ಹೋಗ್ತಾ ಇರೋ. ನೀನ್ ಇಲ್ಲಿಂದ ಹೋಗದೆ ಇದ್ರೆ ನಿನ್ನ ಈ ವಿಡಿಯೋನ ಇಡೀ ಜಗತ್ತಕ್ಕೆ ಕಳಿಸ್ಬಿಡ್ತೀನಿ. ಆಮೇಲೆ ನಿನ್ ಮುಖನ ಜಗತ್ತಿಂದ ಮುಚ್ಚಿಟ್ಕೊಂಡು ಓಡಾಡೋ, ಗೊತ್ತಾಯ್ತಾ? ಇಲ್ಲ, ಈ ಥರ ಏನು ಮಾಡ್ಬೇಡ. ನಾನು ಹೊಟ್ಟೋಗ್ತೀನಿ. ನಾನು ಇವತ್ತೇ ಇಲ್ಲಿಂದ ಹೊಟ್ಟೋಗ್ತೀನಿ, ಪ್ಲೀಸ್. ವಿವೇಕ್ನಾಥನ ಈ ಕೆಟ್ಟ ವರ್ತನೆಗಳನ್ನು ಅನುರಾಧ ಏಕೆ ಸಹಿಸುತ್ತಿದ್ದಳು ಏಕೆಂದರೆ ಅನುರಾಧ ಅವನನ್ನು ಸಹಿಸಿಕೊಳ್ಳುವುದನ್ನು ರೂಢಿಸಿಕೊಂಡಿದ್ದಳು. ವಿವೇಕ್ನ ಬಗ್ಗೆ ಅನುರಾಧ ಮನಸ್ಸಲ್ಲಿದ್ದ ಕೋಪ ಅವಳು ಅದನ್ನು ಇಲ್ಲಿಯವರೆಗೂ ತೋರಿಸಿಕೊಂಡಿರಲಿಲ್ಲ. ಆದರೆ ಈಗ ಅವಳ ಸಹನೆ ಮಿತಿಮೀರಿತ್ತು. ವಿವೇಕ್ನ ಈ ಕೆಟ್ಟ ವರ್ತನೆಗಳು ಮಿತಿಮೀರುತ್ತಿತ್ತು. ಸ್ವಾತಿ ಇದನ್ನು ಸಹಿಸಿಕೊಳ್ಳುತ್ತಿರಲಿಲ್ಲ. ಆದ್ದರಿಂದ ಅವಳು ನಿರ್ಧರಿಸಿದ್ಲು ವಿವೇಕ್ನನ್ನು ತಡೆಯುವುದು ಬಹಳ ಮುಖ್ಯ ಎಂದು. ಅವಳು ಕಾವೇರಿಯನ್ನು ತಡೆದಿದ್ಲು. ಆದ್ರೆ ಈಗ ವಿವೇಕ್ನನ್ನು ತಡೆಯುವುದು ಬಾಕಿ ಇತ್ತು. ಆದರೆ ಕೇವಲ ಒಂದೇ ವಿಡಿಯೋ ವಿವೇಕ್ನಂತಹ ರಾಕ್ಷಸನನ್ನು ತಡೆಯಲು ಬೇಕಿತ್ತಾ? ಅಥವಾ ವಿಡಿಯೋವನ್ನು ತೆಗೆದುಕೊಂಡು ಸ್ವಾತಿಗೆ ಪೊಲೀಸ್ ಹತ್ರ ಹೋಗಬೇಕಿತ್ತಾ? ಬನ್ನಿ ನೋಡೋಣ. ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕಾವೇರಿ ಎಲ್ಲೋದ್ಲು? ನಾವು ಅವಳಿಗೆ ತವ್ರ ಮನೆಗೆ ಕಳ್ಸಿದ್ವಿ. ಅವಳಿವಾಗಿ ಮನೇಲಿ ಇರೋದಿಲ್ಲ. ಏನೋ ನಿನಗಿಷ್ಟೊಂದು ಧೈರ್ಯ ಬಂದ್ಬಿಡ್ತಾ? ಹೌದು, ಅವಳೊಬ್ಳು ನಾಚಕ್ಕೇಡ್ ಹುಡುಗಿ. ಈ ಮನೇಲಿ ಅವಳಿಗೆ ಯಾವುದೇ ಜಾಗ ಇಲ್ಲ. ನಾನ್ ನನ್ ಮಗನ್ ಕೂಡ ಹೇಳ್ತೀನಿ. ನೀನು ನನ್ನ ಗಂಡು ಮಕ್ಕಳಿಗೂ ಹೇಳ್ತೀಯಾ? ನಿನ್ನ ಯೋಗ್ಯತೆ?
ನೀವ್ ಅಮ್ಮನ್ ಮೇಲ್ ಕೈ ಮಾಡಿದ್ರೆ ನಿಮ್ಮ ಈ ವಿಡಿಯೋನ ಇಡೀ ಜಗತ್ತಿಗೆ ತೋರಿಸ್ತೀನಿ. ಬೇಡ ಬೇಡ ಮಗಳೇ, ಇದೆಲ್ಲ ಏನ್ ಮಾಡ್ತಿದೀಯ ನೀನು? ಸಮಾಜದಲ್ಲಿ ಮರ್ಯಾದೆ ಇದೆ ನನಗೆ. ನಿನ್ ತಂದೆ ಹಾಗೆ ಈ ರೀತಿ ಎಲ್ಲ ಮಾಡ್ಬೇಡ ಮಗಳೇ, ಈ ರೀತಿ ಎಲ್ಲ ಮಾಡ್ಬೇಡ. ಹೌದಾ? ನಿಮ್ಮ ಮರ್ಯಾದೆ ಹೋಗ್ಬಾರ್ದು ಅಂದ್ರೆ ಹೋಗ್ತಾ ಇರಿ ಇಲ್ಲಿಂದ. ನಿಮ್ಮ ಈ ಮುಖನ ಯಾವತ್ತೂ ತೋರಿಸ್ಬೇಡಿ, ಗೊತ್ತಾಯ್ತಾ? ಹೋಗ್ತಾ ಇರಿ ಇಲ್ಲಿಂದ. ನೀನೇನ್ ಅನ್ಕೊಂಡೆ? ನಾನು ನಿನ್ನ ಈ ಮಾತುಗಳಿಗೆ ಹೆದರ್ಕೊಂತೀನಿ ಅಂತನ? ನೋಡ್ತೀನಿ ನಾನು ನೀನ್ ಈ ವಿಡಿಯೋನ ಯಾರಿಗ್ ತೋರಿಸ್ತೀಯ ಅಂತ. ಕಾವೇರಿ ಜೊತೆ ಅಷ್ಟೇ ಯಾಕೆ, ಈಗ ನಾನು ಒಂದ್ ವಿಡಿಯೋ ನಿನ್ ಜೊತೆ ಮಾಡಿ ಇಡೀ ಜಗತ್ತಿಗೆ ತೋರಿಸ್ತೀನಿ. ಹಾ, ಬಾ 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 ಹೋಗು. ನಡೆ ವಿಡಿಯೋ ಮಾಡ್ತೀನಿ. ನಡೆ ಹೋಗು ನೀನು, ಹೋಗ ನೀನು, ಹೋಗ ನೀನು. ನಿನಗೆ ತುಂಬಾನೇ ಕೊಬ್ಬು ಹೆಚ್ಚಾಗಿದೆ ಅಲ್ವಾ? ನಾನ್ ಕ್ಷಮೆ ಕೇಳ್ತೀನಿ, ಅವಳ ಬಿಟ್ಬಿಡಿ. ಈಗ ನಿನ್ನ ಕೊಬ್ಬಿಳಿಸ್ತೀನಿ. ಬೇಡ ಇರಿ, ದಯವಿಟ್ಟು ನನ್ ಮಾತು ಕೇಳಿ. ನಿನ್ನ ನರಳಾಟದಿಂದಾನೇ ನನಗೆ ಶಾಂತಿ ಸಿಗುತ್ತೆ. ಇಲ್ಲ, ಬೇಡ, ನಿಮ್ಮನ್ ಪಡ್ಕೊಳಕ್ಕೆ ಹೀಗ್ ಮಾಡಿದ್ದು. ಇದೆಲ್ಲ ನಿಮ್ಮನ್ ಪಡ್ಕೊಳಕ್ ಮಾಡಿದ್ದು. ಏನು? ನನಗೆ ನೀವು ಅಂದ್ರೆ ತುಂಬಾ ಇಷ್ಟ. ನೀವಿಲ್ದೆ ಇರೋಕ್ಕಾಗಲ್ಲ, ಸಾಧ್ಯ ಇಲ್ಲ. ನೀನು ನಿಜ ಹೇಳ್ತಾ ಇದೀಯಾ? ನಿಮ್ಮೇಲೆ ಆಣೆ. ನಿಮಗ್ ನೆನ್ಪಿದ್ಯಾ, ಮುಂಚೆ ನೀವು ನನ್ನ ರೇಗಿಸ್ತಾ ಇದ್ರಿ, ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ರಿ. ಹಾ ಹಾ. ಆದ್ರೆ ಕಾವೇರಿ ಬಂದ್ಮೇಲೆ ನೀವು ನನ್ನ ಕಡೆ ನೋಡೋದು ನಿಲ್ಲಿಸ್ಬಿಟ್ರಿ. ನನಗಿದ್ ಸಹಿಸೋಕಾಗ್ಲಿಲ್ಲ, ನನಗೆ ಕೋಪ ಬಂತು. ಅದಕ್ಕೆ ಇವತ್ತು ಹೀಗೆಲ್ಲ ಮಾಡಿದೆ. ನೀನೇನು ಹುಚ್ಚಿನ? ಇದನ್ನೆಲ್ಲ ಮುಂಚೆನೆ ಹೇಳಬೇಕಾಗಿತ್ತಲ್ವಾ? ಹಾ, ನನಗೆ ಯಾವಾಗಿಂದ ನಿನ್ ಮೇಲೆ ಮನಸ್ಸಿತ್ತು. ಹಾ, ಆದ್ರೆ ನೋಡು, ನನಗೆ ಕಾವೇರಿನೂ ಇಷ್ಟ. ನಿಮ್ಮ ಇಷ್ಟನೇ ನನ್ನ ಇಷ್ಟ. ನಿಮಗೇನ್ ಸರಿ ಅನ್ಸುತ್ತೋ ಅದನ್ ಮಾಡಿ. ಆದ್ರೊಂದು ಮಾತು ಕೊಡಿ. ಏನು? ನೀವು ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ನನ್ನಿಂದ ದೂರ ಆಗೋದಿಲ್ಲ ಅಲ್ವಾ? ಯಾವಾಗ್ಲೂ ಹೋಗೋದಿಲ್ಲ ಚಿನ್ನ. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ, ತುಂಬಾನೇ ಖುಷಿಯಾಗಿದ್ದೀನಿ. ಆದ್ರೆ ಒಂದು ಕೆಲಸ ಅರ್ಧಕ್ಕೆ ಉಳಿದಿದೆ. ಏನು? ಈ ಮುದುಕಿಗೆ ಒಂದು ಕಥೆ ಕಾಣಿಸಿ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಮನೆ ವಿಷಯನ ಮನೇಲೇ ಇರೋದಕ್ ಬಿಡಿ. ಮತ್ ಅದು ಅಲ್ದೆ ಮನೇಲಿ ಕೆಲ್ಸ ಮಾಡೋಕೆ ಯಾರಾದ್ರೂ ಬೇಕಲ್ಲ. ಒಂದ್ ಕೆಲ್ಸ ಮಾಡೋಣ, ಅವಳನ್ನ ಕೆಲಸದೋಳ್ ಮಾಡ್ಕೊಳ್ಳೋಣ. ಏನಂತೀರಾ? ಇದೊಂದು ಒಳ್ಳೆದ ಐಡಿಯಾನೆ. ಅರೆ, ನೀನು ತುಂಬಾನೇ ಬುದ್ಧಿವಂತೆ. ಅದೇನೋ ನಿಜಾನೆ. ನನ್ ಚಿನ್ನ. ಕಾವೇರಿ, ಬಾಬಾ, ಈ ಬ್ಯಾಗ್ನ ಇಲ್ಲೇ ಬಿಟ್ಬಿಡು, ಆ ಮುದುಕಿ ತರ್ತಾಳೆ. ಅನುರಾಧ, ಹೇ ಅನುರಾಧ, ಈ ಬ್ಯಾಗ್ ತಗೊಂಡು ಒಳಗಡೆ ಬಾ. ನಾನ್ ಬಂದಾಯ್ತಲ್ಲ, ಇವಾಗ ಇವಳೇನ್ ಮಾಡ್ತಾಳೆ ಇಲ್ಲಿ? ಕಾವೇರಿ, ನಾನೀಗ ನಿನ್ ಶತ್ರು ಅಲ್ಲ, ನಾನು ನಿನ್ನ ಫ್ರೆಂಡು. ಹಾ, ಮತ್ತೆ ಯಾರಿಗೆಲ್ಲ ಈ ಸ್ನೇಹದಿಂದ ತೊಂದರೆ ಇದೆಯೋ ಅವ್ರು ಈ ಮನೆಯನ್ನ ಬಿಟ್ಟು ಹೋಗ್ಬೋದು. ಅದೆಲ್ಲ ಸರಿ ಹೋಗುತ್ತೆ. ಅದ್ರ ಜೊತೆಗೆ ಇರ್ಬೇಕಂದ್ರೆ ಜೊತೆ ಕೆಲಸ ಮಾಡ್ಬೇಕು. ಹಾ, ಕೆಲ್ಸನೂ ಮಾಡ್ಬೇಕಾಗತ್ತೆ. ಸರಿ ಆಯ್ತು. ನಡೀರಿ, ಹಾಗಾದ್ರೆ ಮಜಾ ಮಾಡೋ ಸಮಯ ಬಂದಿದೆ. ನಡೀರಿ.
ಅಮ್ಮ 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 ಬಿಡಿ ಅದನ್ನ. ಬಿಡು, ಇದೇನ್ ಮಾಡ್ತಿದ್ದೀರಾ ಅಮ್ಮ? ಬಿಡಿ ಅದನ್ನ. ಸಾಯದ್ ಬಿಡು, ನನಗೆ ಬದುಕದ್ ಬೇಡ. ಅಮ್ಮ ಇದೇನ್ ಹೇಳ್ತಾ ಇದ್ದೀರಾ ಅಮ್ಮ? ನೀನು ಒಬ್ಳಿದ್ದೆ, ನಿನ್ ಮೇಲೆ ನಂಬಿಕೆ ಇತ್ತು, ಆದ್ರೆ ಇವಾಗ ನೀನು ಕೂಡ. ಅಮ್ಮ ನಾನ್ ನಾಟಕ ಮಾಡ್ತಾ ಇದ್ದಿದ್ದಮ್ಮ. ನನ್ ಮಾತನ್ನ ನಂಬಿ ಅಮ್ಮ. ಇದನ್ ನಮ್ಗೋಸ್ಕರನೇ ಮಾಡಿದ್ದು. ಹೌದಮ್ಮ. ಇದೆಲ್ಲ ನಾಟಕನಾ? ಹೌದಮ್ಮ. ಅಮ್ಮ ನೀವು ನಾನ್ ಹೇಳ್ದ ಹಾಗೆ ಮಾಡಿ ಸಾಕು. ಆ ದುಷ್ಟಂಗೆ ಪಾಠ ಕಲ್ಸೋ ಸಮಯ ಬಂದಾಗಿದೆ. ಚಿಯರ್ಸ್. ಚಿಯರ್ಸ್. ವಾ, ಇದಕ್ಕೆ ಹೇಳ್ತಾರೆ ಜೀವನ ಅಂತ. ಇಬ್ರು ಇಂಥ ಸುಂದರಿಯರು, ಮತ್ತೆ ನಾನು ಒಬ್ಬ. ಇನ್ನು ನಾನು ಖುಷಿ ಖುಷಿಯಿಂದ ಜಗತ್ ಬಿಟ್ಟು ಹೋಗ್ಬೋದು. ಛೀ, ಎಂತ ಮಾತಂತ ಹಾಡ್ತೀರಾ? ನೀವ್ ಆಗ್ದಿರೋರ್ಗೆ ಸಾವು ಬರ್ಲಿ. ಅಯ್ಯೋ, ಈ ಮುದ್ಕಿ ಇಷ್ಟೊತ್ತಾದ್ರೂ ಏನು ತಿನ್ನಕ್ ತಂದಿಲ್ಲ. ಹಾ, ಸತ್ತೋದ್ಲೇನು? ಒಂದ್ಸತಿ ನೋಡ್ಕೊಳ್ಳಿ. ಏನೋ ನಿಜವಾಗ್ಲೂ ಮೇಲ್ ಹೋಗ್ಬಿಟ್ಟಿದ್ರೆ? ಏನ್ ಮಾತಾಡ್ತಿದೀಯ ನೀನು? ಅವಳು ಎಂತ ಪಿಶಾಚಿ ಅಂದ್ರೆ ಸತ್ರುನು ಹಿಂಬಾಲಿಸೋದ್ ಬಿಡೋದಿಲ್ಲ. ಅದೆಲ್ಲ ಇರ್ಲಿ ಬಿಡಿ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಏ ಅನುರಾಧ, ಅನುರಾಧ, ಇದೇನಿದು? ಏನು ಮಾಡಿಲ್ವಾ ಇಷ್ಟೊತ್ತಾದ್ರು? ಅನುರಾಧ, ಅನುರಾಧ, ಇದೇನ್ ಮಾಡ್ತಾ ಇದೀಯ ನೀನು? ನೀನ್ ಸಾಯಿಸ್ತೀಯ ನನ್ನ? ಹಾ, ಈ ಕೆಲ್ಸನ ನಾನು ತುಂಬಾ ದಿನಗಳ ಮುಂಚೆನೆ ಮಾಡ್ಬೇಕಿತ್ತು. ನೀವು ನನ್ಗೆ ನಿಮ್ ನಿಜವಾದ ಬಣ್ಣ ತೋರಿಸ್ದಾಗ, ಅಥವಾ ಅವತ್ತು ನೀವು ನನ್ ಕಾಲ್ನ ಮುರಿದಾಗ. ಸುಮ್ನೆ ಬಿಡೋಲ್ಲ ನಿನ್ನ, ಸುಮ್ನೆ ಬಿಡೋದಿಲ್ಲ. ಇವತ್ ನೀನ್ ಸತ್ತೆ. ಅಮ್ಮ ಅಮ್ಮ ಅಮ್ಮ, ಅವನ್ನ ಕೊಂದು ಬಿಡಿ. ಅಮ್ಮ ಅಮ್ಮ ಅಮ್ಮ, ಅವನ್ನ ಕೊಂದು ಬಿಡಿ. ಅಮ್ಮ ಕೊಂದು ಬಿಡಿ. ಅಮ್ಮ ಕೊಂದು ಬಿಡಿ, ಸಾಯಿಸ್ಬಿಡಿ. ಅಮ್ಮ ಅಮ್ಮ, ಕಾವೇರಿ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಪ್ಲೀಸ್ ಅಮ್ಮ, ಕೊಂದು ಬಿಡಿ ಅವಳನ್ನ. ಅತ್ತಿಗೆ ನನ್ನ ಕ್ಷಮಿಸ್ಬಿಡಿ. ಅಮ್ಮ ಪ್ಲೀಸ್, ನಾನು ಯಾರಿಗೂ ಏನೂ ಹೇಳೋದಿಲ್ಲ. ಅಮ್ಮ ಪ್ಲೀಸ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಅತ್ತಿಗೆ ನನ್ನ ಇಲ್ಲ ಯಾರಿಗೂ ಹೇಳೋದಿಲ್ಲ. ಪ್ಲೀಸ್ ಪ್ಲೀಸ್ ಅಮ್ಮ. ಅಮ್ಮ ಇವಳ ಮಾತು ಕೇಳ್ಬೇಡಿ, ಕೊಂದು ಬಿಡಿ ಅವಳನ್ನ. ಕಾಪಾಡಿ, ಕಾಪಾಡಿ, ಕಾಪಾಡಿ ನನ್ನ, ಕಾಪಾಡಿ, ಕಾಪಾಡಿ, ಪ್ಲೀಸ್ ಕಾಪಾಡಿ ನನ್ನ. ನೀವು ನಿಮ್ ಗಂಡನ್ನ ಸಾಯಿಸಿದಿರಾ, ಅದಾದ್ಮೇಲೆ ನಿಮ್ಮ ಸೊಸೆನ ಸಾಯಿಸೋದಿಕ್ಕೆ ನೋಡಿದಿರಾ. ಇದೆಲ್ಲ ನಿಜ ತಾನೆ? ಹೌದು. ನೀವಿಬ್ರು ಮುಖ ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣ್ತಾ ಇದ್ದೀರಾ, ಆದ್ರೆ ಇಷ್ಟು ನೀಚ್ ಕೆಲ್ಸನ ಯಾಕೆ? ಅಮ್ಮ ಇವರಿಗೆಲ್ಲ ಹೇಳಿ ಈಗ ಸತ್ಯ ಮುಚ್ಚಿಟ್ ಪ್ರಯೋಜನ ಇಲ್ಲ.
ನಾವು ಹೊಡೆದಾಕ್ಬಿಟ್ವಿ ಆ ಮನುಷ್ಯನ್ಗೆ. ನೀವೇನಾದ್ರೂ ಇರ್ಲಿಲ್ಲ ಅಂತಿದ್ದಿದ್ರೆ ನಾವ ಕಾವೇರಿನೂ ಹೊಡೆದಾಕ್ತಿದ್ವಿ. ಹಾಗಂದ್ರೆ ನಿಮ್ಮ ತಪ್ಪನ್ನ ನೀವು ಒಪ್ಕೋತಾ ಇದ್ದೀರಾ? ಹೌದು, ಆದ್ರೆ ನೀವು ಕೇಳಿಸ್ಕೊತೀರಾ ನಾವ್ಯಾಕೆ ಹೀಗ್ ಮಾಡಿದ್ವಿ ಅಂತ? ಸಾಯಿಸ್ಬಿಟ್ವಿ. ನೋಡಿ, ನೀವ್ ಏನೇ ಮಾಡಿದ್ರೂ ಕೂಡ ಅದು ಕಾನೂನು ರೂಪದಲ್ಲಿ ತಪ್ಪು. ವರ್ಷಗಳಿಂದಾನು ಜೈಲಲ್ಲೇ ಇದ್ದೀನಿ ಇನ್ಸ್ಪೆಕ್ಟ್ರೆ. ಇವಾಗ ಈ ಜೈಲೇ ಸ್ವತಂತ್ರವಾಗಿದೆ.